ನಾನು ಸ್ಪಾಟ್ ನೋಡಿದ್ದೀನಿ, ನಾನು ಪರ್ಸನಲ್ ಆಗಿ ಸ್ಪಾಟ್ ನೋಡಿದ್ದೀನಿ. ಮಿಲಿಟ್ರಿ ಅವ್ರ ಹತ್ರ, ಏರ್ಫೋರ್ಸ್ ಅವ್ರ ಹತ್ರ ಜಾಗ ಮಾತುಕತೆ ಮಾಡ್ತಾ ಇದ್ದೀವಿ. 2 ಆಪ್ಷನ್ಸ್ ಇದೆ ಅಲ್ಲಿ. ಒಂದು ಫ್ಲೈಓವರ್ ಕೊಡಬೇಕು, ಇಲ್ಲಾಂದ್ರೆ ಅಂಡರ್ ಪಾಸ್ ಮಾಡಬೇಕು ಅಂತಿದೆ. ಜೊತೆಗೆ ನೆಲಮಂಗಲ ಇಂದ ಏನು ತುಮಕೂರು ರೋಡಿಂದ ಬರ್ತಾ ಇದ್ದಾರೆ, ಈ ಕಡೆ ಮಂಗಳೂರು ಕಡೆ, ಹಾಸನ ಕಡೆಯಿಂದ ಬರ್ತಾ ಇದ್ದಾರೆ, ಹೊರಗಡೆಯಿಂದ ಬರ್ತಾ ಇದ್ದಾರೆ. ಭಾಳ ಟ್ರಾಫಿಕ್ ಇದೆ, ಆ ಮೂವ್ಮೆಂಟಲ್ಲಿ ಇದೆ. ಅದಕ್ಕೋಸ್ಕರ ಆಲ್ಟರ್ನೇಟ್ ಆಗಿ ಸೊಂಡೆಕೊಪ್ಪದ ನೆಲಮಂಗಲ ಇಂದ ಮೈಸೂರು ರೋಡ್ಗೆ ಹೋಗೋರಿಗೆ ಡಿವಿಯೇಷನ್ ಮಾಡ್ಕೊಂಡು ಮಾಡಲಿಕ್ಕೆ ಒಂದು ಪ್ರತ್ಯೇಕವಾದಂಥ ಡಿವಿಯೇಷನ್ ಮಾಡಬೇಕು ಅಂತ ಅಲ್ಲೂ ಮಾಡ್ತಾ ಇದ್ದೀವಿ. ಟ್ರಾಫಿಕ್ ಕಡಿಮೆ ಮಾಡಬೇಕು ಅಂತ ಅಲ್ಲಿ ಹಿಂದೆನೇ ಒಂದು ನೋಟಿಫಿಕೇಶನ್ ಆಗಿದೆ. IRR ಅಲ್ಲ, IRR ಇವತ್ತು ಬಜೆಟಲ್ಲಿ ನಾವು ತೆಗೆದುಕೊಂಡು ಬಂದಿದ್ದೇವೆ. ಈ ವರ್ಷ ಚೀಫ್ ಮಿನಿಸ್ಟ್ರು ಬಜೆಟಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಅದನ್ನು ಮಾಡಿದ್ವಿ. ಇದನ್ನು ಕೂಡ ನೆಕ್ಸ್ಟು ನಿಮ್ಮ ಪ್ರೆಸ್ ಕಾನ್ಫರೆನ್ಸ್ ಟೈಮಲ್ಲಿ ನೀವು ಹೇಳ್ತಾ ಇರೋ ಪಾಯಿಂಟ್ನ, ಯಾವ್ಯಾವ ಪಾಯಿಂಟಲ್ಲಿ ಏನೇನು ಜಂಕ್ಷನ್ಸ್ ಇದೆ ಅದನ್ನು ಟ್ರಾಫಿಕ್ಕನ್ನು ಕಡಿಮೆ ಮಾಡಲಿಕ್ಕೆ ಅದನ್ನು ಅನೌನ್ಸ್ಮೆಂಟ್ ಮಾಡ್ತೇವೆ. ಅಕ್ರಮ ಸಕ್ರಮ ಇಲ್ಲಿ ಯಾವುದೂ ಇಲ್ಲ. ದೇರ್ ಇಸ್ ನೋ ಅಕ್ರಮ ಸಕ್ರಮ ಇಲ್ಲಿ. ನಾನು ಯಾವುದೂ ಅಕ್ರಮನ ಸಕ್ರಮ ಮಾಡ್ತಾ ಇಲ್ಲ. ಅವರು ಮದುವೆ ಹಡ ಇಡ್ಬೋದು, ಸಾಲ ತಗೋಬೋದು, ಮಾರ್ಬೋದು, ಎಲ್ಲ ಮಾಡ್ಬೋದು. ಈಗ ಬಿ ಖಾತಾ ಯಾರು ರಿಜಿಸ್ಟರ್ ಮಾಡಲ್ಲ, ಯಾರು ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಳ್ಳಿಲ್ಲ. ಅವ್ರು ಬರಲೂ ಇಲ್ಲ, ಅವ್ರು ಬರೋದೂ ಇಲ್ಲ. ತಲೆ ಕೆಡಿಸ್ಕೊಬೇಕು. 100 ದಿನ ಅರ್ಜಿ ಹಾಕಬೇಕು. 100 ದಿನದಲ್ಲಿ ತಿರ್ಗಾ ಅದನ್ನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತೀವಿ. ದುಡ್ಡು ಕಟ್ಟಲಿಕ್ಕೆ ತಿರ್ಗಾ 6 ತಿಂಗಳು ಟೈಮ್ ಕೊಡ್ತೀವಿ. ಒಂದು ಅವ್ರೊಬ್ರು ಉತ್ತರ ಕೊಡ್ತೀವಿ. ಸ್ವಲ್ಪ ಸುಮ್ಮನೆ ಎಷ್ಟು ಪ್ರಶ್ನೆ ಕೇಳ್ತೀರಿ ನೀವು? ಅವ್ರ ಹೆಣ್ಮಗಳು ಕೇಳ್ತಾರೆ. 1 ನಿಮಿಷ ಇರಿ ನೀವು. 100 ಡೇಸಲ್ಲೇ ಅಪ್ಲಿಕೇಶನ್ ಹಾಕೊಳ್ಬೇಕು. ದೇರ್ ಅಪ್ಲಿಕೇಶನ್ ವಿಲ್ ಬಿ ವ್ಯಾಲಿಡ್ ವಿತ್ ಡಾಕ್ಯುಮೆಂಟ್. ನಾವು ಪ್ರೋಸೆಸ್ ಮಾಡಬೇಕಲ್ಲ ಇದ್ರ ಬಗ್ಗೆ. ಸೊ ಪ್ರೋಸೆಸ್ ಮಾಡಲಿಕ್ಕೆ ಒಂದು 3 ತಿಂಗಳು ಟೈಮ್ ಬೇಕು. ಯಾಕೆಂದರೆ ಸ್ಪಾಟ್ ವೆರಿಫಿಕೇಶನ್ ಮಾಡಬೇಕು, ಫೋಟೋ ತಗೋಬೇಕು, ಡಾಕ್ಯುಮೆಂಟ್ ತೆಗೆದುಕೊಳ್ಬೇಕು, ಎಷ್ಟಿದೆ ಅಂತೇಳಿ ಸ್ಪಾಟಲ್ಲಿ ಹೋಗಿ GPS ಅಳತೆ ಮಾಡಬೇಕು. ಇದಾದ ಮೇಲೆ ಅವ್ರಿಗೆ ನೋಟಿಸ್ ಕೊಡ್ತೀವಿ. 6 ತಿಂಗಳಲ್ಲಿ ಅವರು ದುಡ್ಡು ಕಟ್ಕೊಳ್ಳಿ. ಸೊ 1 ವರ್ಷದೊಳಗೆ ಈ ಪ್ರೋಸೆಸ್ ಮುಗೀತದೆ. ಅದಾಗಲೇ ನಮ್ಮ ಲೋಕಲ್ MLA MP ಬೇರೆ ರಾಮಲಿಂಗಾರೆಡ್ಡಿ ಅವರೆಲ್ಲ ತಿಳಿಸಿದ್ದಾರೆ. ಅದಕ್ಕೊಂದು ಸಪ್ರೇಟ್ ಎಸ್ಟಿಮೇಟ್ ಮಾಡಿದ್ದೀವಿ. ನಾನು ಸ್ಪಾಟ್ ವಿಸಿಟ್ ಮಾಡಿದ್ದೀನಿ, ನಾನು ಟ್ರಾವೆಲ್ ಮಾಡಿದ್ದೀನಿ. ಜನ ನಂಗೆ ಹೇಳಿದ್ದಾರೆ ಅಲ್ಲೊಂದು ಹೊಸ ಫ್ಲೈಓವರ್ ಮಾಡ್ತಾಯಿದ್ದೀವಿ. ಹಿಂದೆ ಈಗ ನಾವು ಕಟ್ಟೆಗೆ ಕೊಡಲ್ವಲ್ಲ. 2020ರಿಂದ 12 ವರ್ಷ ಹಿಂದೆ ಅದು ಆಕ್ಟ್ ಬಂದಿರೋದು. ಆಗ GB ಆಕ್ಟ್, ಈಗೆಲ್ಲ GB. ಈಗ ಅದೆಲ್ಲ ಬಿಡ್ರಪ್ಪ, ಬೇರೆದೆಲ್ಲ ನೀನು ನೆಕ್ಸ್ಟ್ ಹೇಳ್ತೀನಿ. ಈಗ ನಾನು ಏನು ಹೇಳಿದ್ದೀನಿ ಪ್ರೆಸ್ ಕಾನ್ಫರೆನ್ಸು, ಅದ್ರ ಬಗ್ಗೆ ಏನಾದ್ರು ಇದ್ರೆ ಮಾತಾಡಿ, ಮಿಕ್ಕಿದೆಲ್ಲ ಆಮೇಲೆ ಮಾತಾಡೋಣ. ಎಲೆಕ್ಷನ್ ಅದು ಎಲೆಕ್ಷನ್ ಕಮಿಷನ್ ಮಾಡ್ತಾರೆ, ನಾವು ಮಾಡೋದಲ್ಲ. ಎಲೆಕ್ಷನ್ ಕಮಿಷನ್ ಕೋರ್ಟು ಅವ್ರು ಮಾಡ್ತಾರೆ. ಬೆಂಗಳೂರು ಆಸ್ತಿ ಇರೋರಿಗೆ ಫಸ್ಟ್ ಮಾಡಬೇಕಲ್ಲಮ್ಮ. ಬೆಂಗಳೂರಲ್ಲಿ ಇರೋರಿಗೆ, ಆಸ್ತಿ ಮಾಲೀಕರಿಗೆ ಫಸ್ಟ್ ಭೂಮಿ ಗ್ಯಾರಂಟಿ. ಈಗ ನೀವು ಕೂತಿರೋ ಜಾಗಕ್ಕೆ ನಿಮಗೆ ಸರಿಯಾದ ರೀತಿ ದಾಖಲೆ ಕೊಡಬೇಕಲ್ಲ. ನಾವು BDA ಜಾಗ ಕೊಡ್ತಾ ಇದ್ದೀವಿ, ಆಪರ್ಚುನಿಟಿ ಕೊಟ್ಟಿದ್ದೀವಿ, ತಗೊಳ್ಳಿ ಅಂತ ಹೇಳಿದ್ದೀವಿ, ಬಂದಿರೋರಿಗೆ ಅವಕಾಶ ಕೊಟ್ಟಿದ್ದೀವಿ, ಕಡಿಮೆ ದರದಲ್ಲಿ ಕೊಡ್ತಾ ಇದ್ದೀವಿ, ಇನ್ಫ್ರಾಸ್ಟ್ರಕ್ಚರ್ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀವಿ. ನೀವು ಕೂತಿರೋ ಚೇರು ನಿಮ್ಮದು ಅಂತ ಹೇಳ್ತಾ ಇದ್ದೀವಿ. ಶಿವರಾಮ್ ಕಾರಂತ್ ಅವ್ರಿಗೆ ಪಾಪ ಆಸ್ತಿ ಕಳ್ಕೊಂಡವ್ರು ಕೊಡ್ತಾ ಇದ್ದೀವಿ. ಆಲ್ ಹಿಸ್ಟ್ರಿ ನೋಡಿದ್ದೀರಿ. ಹಿಸ್ಟ್ರಿ 1 ಬೆಡ್ರೂಮ್ ಬೇಕಾ, 3 ಬೆಡ್ರೂಮ್ ಬೇಕಾ, ಅರ್ಜಿ ಹಾಕಿ ನೀವು.
ಮತ್ತೆ ಹಣಕಾಸಿಗೆ ಏನಿಲ್ಲ, ಅವ್ರೆಲ್ಲ ಕೆಲಸ ಡ್ಯೂಟಿ ಮಾಡಿ. ಅದಕ್ಕೋಸ್ಕರ ನಾವು ಇದನ್ನು 15ನೇ ತಾರೀಕು ಮುಗೀತದಲ್ಲ, 15ನೇ ತಾರೀಕು ಮುಗಿದ ಮೇಲೆ ಈ ಕೆಲಸ ಮಾಡ್ತಾ ಇದೀವಿ. 15ಕ್ಕೆ SSS ಮುಗೀತದೆ. ನೀವೆಲ್ಲ ರಿಜಿಸ್ಟರ್ ಮಾಡ್ಕೊಳ್ಳಿ ಸ್ವಲ್ಪ SSS ಅಲ್ಲಿ ಪ್ಲೀಸ್. ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ. ತಿಳಿಸಿ, ಬರ್ತೀನಿ, ಅದಕ್ಕೆ ಬರ್ತೀನಿ. ಯಾವ ಆರೋಪನೂ ಇಲ್ಲ, ಏನಿಲ್ಲ. ದೊಡ್ಡ ಮಾಫಿಯಾ ಇದೆ, ವಿರೋಧ ಪಾರ್ಟಿಯವ್ರನ್ನ ಉಪಯೋಗಿಸ್ಕೊಳ್ತಾ ಇದ್ದಾರೆ. 20-15 ವರ್ಷದಿಂದ ಟೆಂಡರ್ ಮಾಡಕ್ ಬಿಡದೆ ಏನೇನೋ ಇದನ್ನ ನ್ಯಾಯ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಅವಕಾಶ ಕೊಡೋದಿಲ್ಲ. ವಿ ವಿಲ್ ಗೋ ಹೆಡ್ ವಿತ್ ಇನ್ ದಿ ಲಾ. ನಡೀರಿ, ಅಧಿಕಾರಿ ಮೇಲೂ ಮಾಡ್ತಾರೆ, ನನ್ನ ಮೇಲೂ ಮಾಡ್ತಾರೆ. ಎಲ್ಲ ಮಾಫಿಯಾಗಳೆಲ್ಲ ತಿಂದು ರೂಢಿ ಆಗ್ಬಿಟ್ಟಾರೆ. ಥ್ಯಾಂಕ್ ಯು.